ಇದು ಎನ್ಕೌಂಟರ್ ಅಲ್ಲ, ಕೋಚಿಂಗ್ ಕಾರ್ಯಾಚರಣೆ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕಾಡು ಪ್ರಾಣಿಗಳನ್ನು ಭೇಟಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೋಚಿಂಗ್ ಕಾರ್ಯಾಚರಣೆ ಆಗಿದೆ. ಈ ಸಂದರ್ಭದಲ್ಲಿ 3 ಜನ ಸತ್ತಿದ್ದಾರೆ ಅಂತಾರೆ ಪ್ರಿಯಾಂಕ್ ಖರ್ಗೆ. ಎನ್ಕೌಂಟ್ರ್ ಅಲ್ಲ, ಕೋಚಿಂಗ್ ಮಾಡ್ತಾಯಿದ್ರು. ಅದು ಅದಕ್ಕೆ ಬೆಳಗಿನ ಜಾವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಗುಂಡಾರಿಸುವ ಪರಿಸ್ಥಿತಿ ಉದ್ಭವ ಆಗಿದೆ. ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಬೆಳಿಗ್ಗೆ ಆಗಿರೋದು. ನೋಡಿ, ಅದನ್ನ ತನಿಖೆ ಆದಮೇಲೆ ಬರುತ್ತೆ. ಬಟ್ ಅವರು ಕಾಡಿನಲ್ಲಿ ಸಿಕ್ಕಿದ್ದಲ್ಲ, ಅದೇನು ಹೊರಗಡೆ ಏನೂ ಇಲ್ಲ. ಎನ್ಕೌಂಟ್ರ್ ಅಲ್ಲ, ಕೋಚಿಂಗ್ ಮಾಡ್ತಾಯಿದ್ರು. ಅದು ಸೊ ಇದು ಸಂಗತಿ. ಪುಟ್ಟರಂಗ ಶೆಟ್ಟಿಯವರು ಮಾತಾಡ್ತಾ ಇದ್ರು. ಪುಟ್ಟರಂಗ ಶೆಟ್ಟಿಯವರು ಏನು ಮಾತಾಡ್ತಾರೋ ಏನೋ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಒಂದು ಸರಿ ಕ್ರಮ ತಗೋತೀವಿ ಅಂತಾರೆ. ಯಾರ ಬಗ್ಗೆ ಅಂತಂದರೆ ಅವರಿಗೆ ಕ್ಲಾರಿಟಿ ಇಲ್ಲ. ಅಧಿಕಾರಿಗಳಿಂದ ಏನಾದರೂ ಮಾಹಿತಿ ತಗೊಂಡ್ರ ಕ್ಲಾರಿಟಿ ಇಲ್ಲ. ಇನ್ನೂ ಕೊಡಬೇಕು. ಅವರು ಒಬ್ಬ ನಮ್ಮವನಿದ್ದ ಹೇಳ್ದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಪತ್ರಕರ್ತರು ಪ್ರಶ್ನೆ ಕೇಳಿದಷ್ಟು ಕೂಡ ಅವರ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ವಿನಃ ಮಂತ್ರಿಗಳಿಗೆ ಕ್ಲಾರಿಟಿ ಬರ್ತಾ ಇಲ್ಲ. ಸೊ ಇದು ಸಂಗತಿ. ಬಿಡಿ, ಇನ್ನು ಮುಖ್ಯಮಂತ್ರಿಗಳು ಹೇಳಿದ್ದಿಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅದರಿಂದ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ. ಇನ್ನು ಗೃಹ ಸಚಿವರು ಹೇಳಿದಂಥ ಮಾತು ಇಲ್ಲ, ಅದು ಪೋಚಿಂಗ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಈ ಪೋಚಿಂಗ್ ಕಾರ್ಯಾಚರಣೆ ಆಗಿರೋದು. ಆ ಸಂದರ್ಭದಲ್ಲಿ ಈ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವಂಥ ಸಂದರ್ಭದಲ್ಲಿ ಆಗಿರೋದು. ಹೀಗಾಗಿ ಅದನ್ನು ಎನ್ಕೌಂಟರ್ ಅಂತ ಹೇಳೋಕ್ಕಾಗಲ್ಲ ನಾವು ಅಂತಾರೆ ಪ್ರಿಯಾಂಕ್ ಖರ್ಗೆ. ಸಂಬಂಧಿಕರು ಆಕ್ರೋಶ ನೋಡ್ತಾ ಇದ್ದೀವಿ ನಾವು. ಈಗೆಲ್ಲದರ ಜೊತೆಗೆ ನೋಡ್ತಂದರೆ ಅಲ್ಲಿ ಇಲ್ಲಿ ಗಲಾಟೆಗಳು ಕೂಡ ಆಗಿವೆ. ಈ ಅರಣ್ಯ ಇಲಾಖೆಯ ಕಚೇರಿ ನುಗ್ಗಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ. ಸೊ ಇದು ಸಂಗತಿ.